अस्सलाम वालेकुम। 10वीं जमात के लेसन कॉफ़ी कप इसके सॉल्यूशंस देखते हैं। तो सबसे पहले है अभ्यास। यहाँ पर मुश्किल अल्फाज के मानी हैं। दूसरा है ಪ್ರಶ್ನೆಗಳು। ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ। नीचे दिए गए सवालों के जवाब हमें एक जुमले में देना है। ಒಂದನೇದು ಹೆಡ್ ಮಾಸ್ಟರ್ ಸಂತೋಷಗೊಂಡದ್ದು ಏಕೆ? ಉತ್ತರ ಈ ರೀತಿ ಇದೆ. ತಮ್ಮನ್ನು ಕಾಣಲು ಬಂದ ಹಳೆಯ ವಿದ್ಯಾರ್ಥಿಗಳನ್ನು ಕಂಡು ಹೆಡ್ ಮಾಸ್ಟರ್ ಸಂತೋಷಗೊಂಡರು. ಎರಡನೇದು ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹದ ಕಪ್ಪುಗಳನ್ನು ಆರಿಸಿಕೊಂಡರು? ಉತ್ತರ ಇದೆ. ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಅತ್ಯಂತ ಬೆಲೆ ಬಾಳುವ ಕಪ್ಪುಗಳನ್ನು ಆರಿಸಿಕೊಂಡರು. ಮೂರನೇದು ಗುರುಗಳು ಹೇಳುವಂತೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ ಯಾವುದು? ಉತ್ತರ ಇದೆ. ಜೀವನದಲ್ಲಿ ಉತ್ತಮವಾದದ್ದನ್ನೇ ಪಡೆಯಬೇಕೆನ್ನುವ ಆಸೆಯೇ ಎಲ್ಲ ತೊಂದರೆಗಳಿಗೆ ನಿಜವಾದ ಕಾರಣ. ನಾಲ್ಕನೇದು ಗುರುಗಳು ಹೇಳುವಂತೆ ಕಾಫಿ ಮತ್ತು ಕಾಫಿಯ ಕಪ್ಪು ಯಾವುದರ ಪ್ರತೀಕಗಳು? ಉತ್ತರ ಗುರುಗಳ ಪ್ರಕಾರ ಜೀವನವು ಕಾಫಿಯ ಪ್ರತೀಕವಾದರೆ ಹಣ, ಅಂತಸ್ತು ಮತ್ತು ಅಧಿಕಾರಗಳು ಕಪ್ಪುಗಳ ಪ್ರತೀಕವಾಗಿವೆ. ಐದನೇದು ಗುರುಗಳು ಯಾವುದನ್ನು ದುರ್ದೈವದ ಸಂಗತಿ ಎಂದು ಬಣ್ಣಿಸಿದರು? ಉತ್ತರ ನಾವು ಕಾಫಿಗಿಂತ ಕಪ್ಪಿಗೆ ಹೆಚ್ಚು ಮಹತ್ವ ಕೊಡುವುದು ಮತ್ತು ಮತ್ತೊಬ್ಬರ ಕಪ್ಪನ್ನು ನೋಡಿ ಅಸೂಯೆ ಪಡೆಯುವುದನ್ನು ಗುರುಗಳು ದುರ್ದೈವದ ಸಂಗತಿ ಎಂದು ಬಣ್ಣಿಸಿದರು. ಅಭ್ಯಾಸ ಆ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಒಂದನೇದು ಹಿರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ಟರ್ ಬಳಿ ಯಾವ ವಿಚಾರಗಳನ್ನು ಹೇಳಿಕೊಳ್ಳುತ್ತಿದ್ದರು? ಉತ್ತರ ವಿದ್ಯಾರ್ಥಿಗಳು ತಮ್ಮ ಜೀವನದ ಬಗ್ಗೆ ಹೇಳಿಕೊಳ್ಳುತ್ತಾ ಎಲ್ಲ ಕಡೆ ವ್ಯಾಪಾರ ಕಡಿಮೆಯಾಗುತ್ತಿದೆ, ರೂಪಾಯಿ ಬೆಲೆ ಕುಸಿಯುತ್ತಿದೆ, ಹಣಕ್ಕೆ ಬೆಲೆಯೇ ಇಲ್ಲ ಮತ್ತು ಬೆಳೆಯುತ್ತಿರುವ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟವಾಗುತ್ತಿದೆ ಎಂಬ ತೊಂದರೆಗಳನ್ನು ಹೇಳಿಕೊಳ್ಳುತ್ತಿದ್ದರು. ಪ್ರಶ್ನೆ 2. ಹೆಡ್ ಮಾಸ್ಟರ್ ತಂದಿಟ್ಟ ಟ್ರೇನಲ್ಲಿ ಯಾವ ಯಾವ ತರಹದ ಕಪ್ಪುಗಳಿದ್ದವು? ಉತ್ತರ ಹೆಡ್ ಮಾಸ್ಟರ್ ತಂದ ಟ್ರೇನಲ್ಲಿ ಅತ್ಯಂತ ಬೆಲೆ ಬಾಳುವ ಚೈನಾ ಪಿಂಗಾಣಿ ಕಪ್ಪುಗಳು, ಸುಂದರವಾದ ಗಾಜಿನ ಕಪ್ಪುಗಳು, ಕೆಲವು ಪ್ಲಾಸ್ಟಿಕ್ ಕಪ್ಪುಗಳು ಹಾಗೂ ಬೆಲೆ ಬಾಳದ ಗಾಜಿನ ಮತ್ತು ಸ್ಟೀಲಿನ ಲೋಟಗಳಿದ್ದವು. ಪ್ರಶ್ನೆ 3. ಹೆಡ್ ಮಾಸ್ಟರ್ ಮಕ್ಕಳಿಗೆ ಏನೆಂದು ಹೇಳಿ ಅಡುಗೆ ಮನೆಗೆ ಹೋದರು? ಉತ್ತರ ಮಕ್ಕಳೇ, ಒಂದು 5 ನಿಮಿಷ ಇರಿ, ನಿಮಗೆಲ್ಲ ಒಳ್ಳೆಯ ಕಾಫಿ ಮಾಡಿಕೊಂಡು ಬರುತ್ತೇನೆ. ನನ್ನ ಹೆಂಡತಿ ಹೋಗಿ ಕೆಲ ವರ್ಷವಾಯಿತು, ಆದರೆ ನನ್ನ ಕಾಫಿ ಕೂಡ ತುಂಬ ಚೆನ್ನಾಗಿರುತ್ತದೆ ಎಂದು ಜೋರಾಗಿ ನಗುತ್ತಾ ಹೆಡ್ ಮಾಸ್ಟರ್ ಅಡುಗೆ ಮನೆಗೆ ಹೋದರು. ಪ್ರಶ್ನೆ 4. ಭಗವಂತ ಕೊಟ್ಟ ಈ ಬದುಕನ್ನು ಯಾವ ರೀತಿ ನಡೆಸಬೇಕೆಂದು ಗುರುಗಳು ಹೇಳಿದರು? ಉತ್ತರ ಭಗವಂತ ಕೊಟ್ಟ ಈ ಜೀವನವನ್ನು ಆಸ್ವಾದಿಸಬೇಕು. ಕೇವಲ ಅಲಂಕಾರಗಳ ಹಿಂದೆ ಓಡಿ ಜೀವನವನ್ನು ಮರೆಯಬಾರದು. ಸಿಕ್ಕಿರುವುದನ್ನು ಹೇಗೆ ಚೆನ್ನಾಗಿ ಆಸ್ವಾದಿಸಬೇಕು ಎಂಬ ಕಲೆ ಅರಿತು ಕಪ್ಪುಗಳ ಚಿಂತೆ ಬಿಟ್ಟು ಕಾಫಿಯನ್ನು ಆಸ್ವಾದಿಸಬೇಕು ಎಂದು ಗುರುಗಳು ಹೇಳಿದರು. ಅಭ್ಯಾಸ ಈ. ಸಂದರ್ಭದೊಂದಿಗೆ ವಿವರಿಸಿ. ಪ್ರಶ್ನೆ 1. ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗುತ್ತಾರೆ. ಸಂದರ್ಭ: ಹಳೆಯ ವಿದ್ಯಾರ್ಥಿಗಳು ನಿವೃತ್ತ ಹೆಡ್ ಮಾಸ್ಟರ್ ಮನೆಗೆ ಬಂದಾಗ ಅವರನ್ನು ನೋಡಿ ಗುರುಗಳು ಸಂಭ್ರಮಪಟ್ಟ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದರು. ಪ್ರಶ್ನೆ 2. ನನ್ನ ಕಾಫಿ ಕೂಡ ತುಂಬ ಚೆನ್ನಾಗಿರುತ್ತದೆ. ಸಂದರ್ಭ: ಗುರುಗಳು ವಿದ್ಯಾರ್ಥಿಗಳಿಗೆ ಕಾಫಿ ಮಾಡಿ ಕೊಡಲು ಅಡುಗೆ ಮನೆಗೆ ಹೋಗುವ ಮುನ್ನ ತಮ್ಮ ಹೆಂಡತಿಯೇ ಇಲ್ಲದಿದ್ದರೂ ತಾವು ಚೆನ್ನಾಗಿ ಕಾಫಿ ಮಾಡುವುದಾಗಿ ವಿದ್ಯಾರ್ಥಿಗಳಿಗೆ ಹೇಳುವ ಸಂದರ್ಭ ಇದಾಗಿದೆ. ಮೂರನೇದು ನೀವು ಗಮನಿಸಿದ್ದೀರಾ, ನೀವೆಲ್ಲ ಎಂಥ ಕಪ್ಪು ಆರಿಸಿಕೊಂಡಿದ್ದೀರಿ? ಸಂದರ್ಭ: ವಿದ್ಯಾರ್ಥಿಗಳು ಕೇವಲ ಬೆಲೆ ಬಾಳುವ ಕಪ್ಪುಗಳನ್ನೇ ಆರಿಸಿಕೊಂಡಿದ್ದನ್ನು ಗಮನಿಸಿದ ಗುರುಗಳು ಜೀವನದ ಪಾಠವನ್ನು ಕಲಿಸುವ ಆರಂಭದಲ್ಲಿ ಈ ಪ್ರಶ್ನೆಯನ್ನು ಕೇಳುತ್ತಾರೆ. ನಾಲ್ಕನೇದು ಭಗವಂತ ನಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ. ಸಂದರ್ಭ: ಗುರುಗಳು ಜೀವನದ ಮೌಲ್ಯವನ್ನು ವಿವರಿಸುತ್ತಾ ದೇವರು ನಮಗೆ ಜೀವನವನ್ನಷ್ಟೇ ಕೊಟ್ಟಿದ್ದಾನೆ, ಆದರೆ ಅಂತಸ್ತು, ಅಧಿಕಾರ ಎಂಬ ಕಪ್ಪುಗಳನ್ನು ನಾವೇ ಮಾಡಿಕೊಂಡಿದ್ದೇವೆ ಎಂದು ತಿಳಿಸುವಾಗ ಈ ಮಾತನ್ನು ಬಳಸಿದ್ದಾರೆ. ಅಭ್ಯಾಸ ಉ. ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಬಹು ಆಯ್ಕೆ ಪ್ರಶ್ನೆಗಳು. ಒಂದನೇದು ಹೆಡ್ ಮಾಸ್ಟರರು ತಾವೇ ಕಾಫಿ ಮಾಡುವುದಕ್ಕೆ ಕಾರಣ. ಹೆಂಡತಿ ತೀರ ಹೋಗಿದ್ದರಿಂದ. ಪ್ರಶ್ನೆ 2. ಹಿರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ಟರ್ ಮನೆಗೆ ಬಂದದ್ದು ಕಷ್ಟ ಕೇಳಿಕೊಳ್ಳಲು. ಮೂರನೇದು ಗುರುಗಳು ಹೇಳಿದಂತೆ ಕಾಫಿ ಇದ್ದಂತೆ
ಜೀವನ. ಭಾಷಾಭ್ಯಾಸ. ಕನ್ನಡ ವ್ಯಾಕರಣ. ಸಂಧಿ ಬಿಡಿಸಿ ಬರೆಯಿರಿ. ವಿದ್ಯಾರ್ಥಿ. ವಿದ್ಯಾ ಅಧಿಕ ಅರ್ಥಿ ವಿದ್ಯಾರ್ಥಿ. ಸವರ್ಣ ದೀರ್ಘ ಸಂಧಿ. ಅತ್ಯಂತ ಅತಿ ಅಧಿಕ ಅಂತ ಅತ್ಯಂತ. ಎಣಸಂಧಿ. ಒಂದೆರಡು ಒಂದು ಅಧಿಕ ಎರಡು ಒಂದೆರಡು. ಲೋಪಸಂಧಿ. ಅತ್ಯುತ್ತಮ ಅತಿ ಅಧಿಕ ಉತ್ತಮ ಅತ್ಯುತ್ತಮ. ಎಳಸಂಧಿ. ಮತ್ತೊಬ್ಬ ಮತ್ತೆ ಅಧಿಕ ಒಬ್ಬ ಮತ್ತೊಬ್ಬ. ಲೋಪಸಂಧಿ. ಅಭ್ಯಾಸ ಆ. ವಿರುದ್ಧಾರ್ಥಕ ಪದಗಳು. ಹಳೆಯ ಹೊಸ. ಆಸೆ ನಿರಾಸೆ. ಸಂತೋಷ ದುಃಖ ಅಥವಾ ವಿಷಾದ. ರುಚಿ ಅರುಚಿ. ಸಾಧಾರಣ ಅಸಾಧಾರಣ. ಈ ತತ್ಸಮ ತದ್ಭವ ರೂಪಗಳು. ಕಸ್ತೂರಿ ಕತ್ತೂರಿ. ಸಂತೋಷ ಸಂತಸ. ಶಾಲೆ ಸಾಲೆ. ಆಸೆ ಆಸೆಗೆ ತದ್ಭವ ರೂಪ ಆಸೆ ಎಂದೇ ಬಳಕೆಯಲ್ಲಿದ್ದರೂ ಮೂಲ ಸಂಸ್ಕೃತ ಆಶಾ ಇಂದ ಬಂದಿದೆ. ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಸಂತೋಷ. ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಬಂದಾಗ ನನಗೆ ತುಂಬ ಸಂತೋಷವಾಯಿತು. ದುರ್ದೈವ. ಅಪಘಾತದಲ್ಲಿ ಬಡವನೊಬ್ಬನಿಗೆ ಕೈ ಮುರಿದದ್ದು ಅವನ ದುರ್ದೈವ. ಆಸ್ವಾದಿಸು. ನಾವು ಪ್ರಕೃತಿಯ ಸೌಂದರ್ಯವನ್ನು ಮನಸಾರೆ ಆಸ್ವಾದಿಸಬೇಕು. ಅಧಿಕಾರ. ಒಳ್ಳೆಯ ನಾಯಕನು ತನ್ನ ಅಧಿಕಾರವನ್ನು ಜನರ ಸೇವೆಗಾಗಿ ಬಳಸಬೇಕು. ಅಭ್ಯಾಸ ಉ. ಮೊದಲಿನ ಎರಡು ಪದಗಳನ್ನು ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಕಪ್ ಲೋಟ. ಹೆಡ್ ಮಾಸ್ಟರ್ ಮುಖ್ಯೋಪಾಧ್ಯಾಯರು. ಸರಮಾಲೆ ಜೋಡುನುಡಿ. ಬಿಸಿ ಬಿಸಿ ದ್ವಿರುಕ್ತಿ. ಮಕ್ಕಳು ನಾಮಪದ. ಹೋದರು ಕ್ರಿಯಾಪದ. ಮತ್ತೊಬ್ಬ ಲೋಪಸಂಧಿ. ಅತ್ಯಂತ ಎಣಸಂಧಿ. ಜೀವನದಲ್ಲಿ ಸಪ್ತಮಿ विभक्ति. रुचिಯನ್ನು द्वितीय विभक्ति. इसको अच्छी तरह खुशखत के साथ लिखें. शुक्रिया.